ಮುಂಗಾರು ಪೂರ್ವ ಮಳೆ ಅನೇಕ ಅವಾಂತರಗಳನ್ನು ಸೃಷ್ಟಿಸಿದೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿನ ಗೊಂದಲಕ್ಕೆ ಪರಿಹಾರ ಸಿಕ್ತಾ ಅನ್ನೋದನ್ನ ಮುಂದಿನ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಗ್ಯಾರಂಟಿಗಳೆದುರು ಸೊರಗಿದ್ದ ರಾಜ್ಯ ಬಿಜೆಪಿಯಲ್ಲಿ ಹೊಸ ಉತ್ಸಾಹ ತುಂಬಿ ಬಂದಿದೆ. ನೂತನವಾಗಿ ಆಯ್ಕೆಯಾಗಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ 2 ದಿನಗಳ ಭೇಟಿಗಾಗಿ ರಾಜ್ಯಕ್ಕೆ ಆಗಮಿಸಿದ್ದು ಬಿಜೆಪಿ ಪಾಳ್ಯದಲ್ಲಿ ಹೊಸ ಸಂಚಲನ ಶುರುವಾಗಿದೆ. ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬೆಳಗ್ಗೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ಭೇಟಿ ಕೊಟ್ಟರು. ಈ ವೇಳೆ ನಿತಿನ್ ನಬೀನ್ರಿಗೆ ಬಿಎಸ್ವೈ ಪುತ್ರಿಯರು ಹಾಗೂ ಬಿವೈ ವಿಜೇಂದ್ರ ಪತ್ನಿ ಆರತಿ ಬೆಳಗ್ಗೆ ಸ್ವಾಗತಿಸಿದ್ರು. ಈ ವೇಳೆ ಅಲ್ಲಿಯೇ ಉಪಹಾರ ಕೂಟ ಕೂಡ ನಡೆಯಿತು. ರಾಜ್ಯದ ಇತರೆ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಬ್ರೇಕ್ಫಾಸ್ಟ್ ಬಳಿಕ ಬಿಎಸ್ವೈ ಅವರ ಜೊತೆ ಪ್ರತ್ಯೇಕ ಚರ್ಚೆ ಕೂಡ ನಡೆಯಿತು. ಇನ್ನು ಬಿಎಸ್ವೈ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಬಳಿಕ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ನಂತರ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಆಗಮಿಸಿದ್ರು. ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಮೊದಲ ಭೇಟಿಯಾಗಿದ್ದರಿಂದ ಬಿಜೆಪಿ ಕಚೇರಿಯಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವರ ಜೊತೆ ಸಭೆ ಮಾಡಿದ್ರು. ಈ ವೇಳೆ ಬಿಜೆಪಿಯಲ್ಲಿ ರೆಬೆಲ್ಗಳಾಗಿದ್ದ ಶಾಸಕ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್ ಕೂಡ ಭಾಗಿಯಾಗಿದ್ರು. ನಂತರ ನಡೆದ ಕೋರ್ ಕಮಿಟಿ ಸಭೆಯನ್ನ ಮಾಡಿ ಒಗ್ಗಟ್ಟಿನ ಪಾಠ ಜಪಿಸಿದ್ರು. ಇನ್ನು ನಿತಿನ್ ನಬೀನ್ ಒಗ್ಗಟ್ಟಿನ ಪಾಠ ಹೇಗಿತ್ತು ಅಂತ ನೋಡೋದಾದ್ರೆ, ನಾಯಕತ್ವದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. 2028ಕ್ಕೆ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋದೇ ನಮ್ಮ ಗುರಿ. ಬಂಗಾಳದಲ್ಲಿ ಪಕ್ಷ ಅಧಿಕಾರಕ್ಕೆ ಏರಿದ ಹಾಗೆ ಕರ್ನಾಟಕದಲ್ಲೂ ಕೂಡ ಇಲ್ಲಿ ಪಕ್ಷ ಗೆಲ್ಲಬೇಕು. ಪಕ್ಷ ಸಂಘಟನೆಯತ್ತ ಗಮನವನ್ನು ನೀವೆಲ್ಲರೂ ಕೊಡಬೇಕು. ಗೊಂದಲದ ಮಾತುಗಳನ್ನ ಆಡೋದು ಬೇಡ. ಜೊತೆಗೆ ಸಮಸ್ಯೆಗಳು ಏನಾದರೂ ಇದ್ರೆ ನೇರವಾಗಿ 1 to 1 ನನ್ನ ಬಳಿ ಬನ್ನಿ, ಮಾತನಾಡಿ ಅಂತ ಹೇಳಿದ್ದಾರೆ. ಜವಾಬ್ದಾರಿ ನಿಭಾಯಿಸಲು ಆಗದಿದ್ರೆ ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಬೇಕು. ಸಿಎಂ ಡಿಸಿಎಂ ನಡುವಿನ ವಾರ್ನಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಗ್ಯಾರಂಟಿ ಬಿಟ್ರೆ ಸರ್ಕಾರದ ಅಭಿವೃದ್ಧಿ ಒಂದು ಕೂಡ ಇಲ್ಲ. ಇಲ್ಲಿವರೆಗೆ ಆಗಿದ್ ಬಿಡಿ, ಇನ್ಮುಂದೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. पिछले 3 वर्षों में कर्नाटक की सरकार ने यहाँ की जनता को धोखा देने का काम किया है, यहाँ की जनता के साथ विश्वासघात किया है और उनके आपसी कलह के कारण जनता के हितों के काम दूर है। जनता के हितों से यहाँ की सरकार को कोई लेना देना नहीं है। यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं और कांग्रेस इस यहाँ को एटीएम के रूप में यूज कर अपनी दिल्ली की दरबार सजा रही है. ನಿತಿನ್ ನಬೀನ್ ಜೊತೆ ಸಭೆ ಬಳಿಕ ರಾಜ್ಯ ಬಿಜೆಪಿ ನಾಯಕರಲ್ಲೂ ಹೊಸ ಉತ್ಸಾಹ ಬಂದಂತಿದೆ. ರೆಬೆಲ್ ನಾಯಕರು ಕೂಡ ಮೇಲ್ನೋಟಕ್ಕೆ ಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಫ್ಐಆರ್ ಬಗ್ಗೆ ಹಿಡಿದು ಯಾವ ರೀತಿ ಬೆಂಗಲ್ ಚುನಾವಣೆ ಆಯಿತು, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಮಾಡಬೇಕು, ನಾವು ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಇವತ್ತಿಂದ ಯಾವ ರೀತಿ ಪ್ರಯತ್ನಗಳಾಗಬೇಕು, ಸಂಘಟನೆಯನ್ನು ಹೇಗೆ ಬಲಪಡಿಸಬೇಕು, ಬೂತ್ ಮಟ್ಟದಿಂದ ಒಬ್ಬ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಪಕ್ಷದ ರಾಜ್ಯ ಪದಾಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಸಂಘಟನೆಯಲ್ಲಿ ಯಾವ ರೀತಿ ತೊಡಕೋಬೇಕು ಅನ್ನೋಂಥ ಒಂದು ವಿಚಾರ ತುಂಬಾ ಅದ್ಭುತವಾಗಿ ಅವರು ಹೇಳಿರುತ್ತಾರೆ. ಮತ್ತು ಮುಂದಿನ ದಿನಮಾನದಲ್ಲಿ ಏನಿಲ್ಲ ರೀ, ಡೆಫಿನೆಟ್ ಆಗಿ 3 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಹೆಂಗೆ ನಡೆದಿದೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ, ಮಾಧ್ಯಮ ಗೊತ್ತಿದೆ. ಇಂಥ ಒಂದು ಅವಕಾಶ ನಾವು ಕಳ್ಕೋಬಾರ್ದು. ಬಿಜೆಪಿ ಅವರು ಮುಂದಿನ ದಿನ ರಾಜ್ಯದ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡಿ ಸರ್ಕಾರ ತಂದ್ರೆ ರಾಜ್ಯ ಜನರಿಗೆ ಒಳ್ಳೇದಾಗತ್ತಾರೆ. ಏನಿಲ್ಲ, ಪಕ್ಷದ ಸಂಘಟನೆ ವಿಚಾರವಾಗಿ ಯಾವ ರೀತಿ ಒಬ್ಬ ಕಾರ್ಯಕರ್ತರು ಇರಬೇಕು, ಯಾವ ರೀತಿ ಶಾಸಕರು ಇರಬೇಕು, ಯಾವ ರೀತಿ ಜಿಲ್ಲಾಧ್ಯಕ್ಷರು ಇರಬೇಕು ಅಂತಕ್ಕಂಥ ತಿಳುವಳಿಕೆಯನ್ನ ರಾಷ್ಟ್ರೀಯ ಅಧ್ಯಕ್ಷರು ನೀಡಿದ್ದಾರೆ. ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಳ್ತೀವಿ. ಕೇವಲ ಗ್ಯಾರಂಟಿಯ ಪ್ರಚಾರದಲ್ಲಿ ಅವರು ತೊಡಗಿದ್ದಾರೆ. ಆದರೆ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ. ಕೇವಲ ವೈಫಲ್ಯಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ವಿಫಲತೆಯನ್ನ ಹೊಂದಿದೆ ಅನ್ನೋ ಕಾರಣಕ್ಕೆ ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಿಜೆಪಿಯ ಮುಖಂಡರುಗಳು ಇರಬಾರದು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದರು. ಇದು ಬಿಜೆಪಿಯಲ್ಲಿನ ಗೊಂದಲಕ್ಕೆ, ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆದಿದ್ದಾರೆ ನಿತಿನ್ ನಬೀನ್. ಆದರೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ನೋಡೋಣ. ರಾಜ್ಯದಲ್ಲಿ ಜೂನ್ 30ರಿಂದ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದು ಕಾಂಗ್ರೆಸ್ ನಾಯಕರಿಗೆ ದಿಗಿಲು ಸೃಷ್ಟಿಸಿದೆ. ಇದು ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರುವ ಭೀತಿ ಕೂಡ ಶುರುವಾಗಿದ್ದು ರಾಜ್ಯ ನಾಯಕರು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ.
ರಾಜ್ಯದಲ್ಲಿ ಎಸ್ಐಆರ್ ಕುರಿತಂತೆ ಚುನಾವಣಾ ಅಧಿಕಾರಿಗಳು ಆಕ್ಟಿವ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ನಡೆ ಮತ ರಕ್ಷಣೆಯ ಕಡೆ ಹೆಸರಲ್ಲಿ ದೇವನಹಳ್ಳಿ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಮಹತ್ವದ ಸಭೆ ಮಾಡಿದ್ರು. ಈ ವೇಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗಿಯಾಗಿ ಮುಂದಿನ ಹೋರಾಟದ ಬಗ್ಗೆ ಸಮಾಲೋಚನೆ ನಡೆಸಿದರು. ಇನ್ನು ಕರ್ನಾಟಕದಲ್ಲೂ ಕೂಡ ಎಸ್ಐಆರ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ಎಸ್ಐಆರ್ ಪ್ರಕ್ರಿಯೆಗೂ ಮುನ್ನ ಎಚ್ಚರಿಕೆಯ ಹೆಜ್ಜೆಯಿಟ್ಟಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಮಹತ್ವದ ಸಭೆಯಾಗಿದೆ. ಎಸ್ಐಆರ್ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು, ಸಮಸ್ಯೆಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಶಾಸಕರು, ಸಚಿವರು, ಮಾಜಿಗಳು, ಆಯ್ದ ಕಾರ್ಯಕರ್ತರೊಂದಿಗೆ ಇವತ್ತು ಮಹತ್ವದ ಸಭೆಯನ್ನು ನಡೆಸಿದ್ದು ಎಸ್ಐಆರ್ನ ಸಂಪೂರ್ಣ ಮಾಹಿತಿ ಜೊತೆಗೆ ಇದರ ಕುರಿತಂತೆ ನಿಗಾವನ್ನು ವಹಿಸುವಂತೆ ಕೂಡ ಈ ಒಂದು ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮತದಾರರಿಗೆ ಅರಿವನ್ನು ಮೂಡಿಸುವ ಕೆಲಸ ಆಗಬೇಕು. ಎಸ್ಐಆರ್ ಗೊಂದಲಗಳ ಬಗ್ಗೆ ಜನ ಜಾಗೃತಿಯನ್ನ ಮೂಡಿಸಬೇಕು. ಬಿಎಲ್ಒಗಳ ಕೆಲಸಗಳ ಮೇಲೆ ಬಿಎಲ್ಎಗಳ ನಿಗಾ ಇರಬೇಕು. ದಾಖಲೆಗಳನ್ನ ಹೊಂದಿಸಿ ಮರು ಸೇರ್ಪಡೆ ಮಾಡುವ ಕೆಲಸ ಆಗಬೇಕಾಗತ್ತೆ. ಆಯೋಗದಿಂದ ಏನಾದರೂ ಮೋಸ ಆದರೆ ಕಾನೂನು ಹೋರಾಟವನ್ನ ಮಾಡುವ ಚಿಂತನೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಗುಳೆ ಹೋದವರು, ಊರಿಂದ ಹೊರಗಿನವರಿಗೂ ಕೂಡ ಮಾಹಿತಿ ನೀಡಬೇಕು. ಅಧಿಕೃತ ಮತದಾರರ ಹೆಸರು ಡಿಲೀಟ್ ಆದರೆ ಹೋರಾಟವನ್ನ ಮಾಡುವಂತಹ ನಿರ್ಣಯವನ್ನ ಕೂಡ ಇವತ್ತಿನ ಮಹತ್ವದ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇನ್ನು ಎಸ್ಐಆರ್ ಬಿಜೆಪಿ ನಾಯಕರಲ್ಲಿ ಉತ್ಸಾಹವನ್ನು ತಂದಿದ್ರೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಹೀಗಾಗಿ ಈ ವಿಚಾರದಲ್ಲಿ ಮಾತಿನ ಚಕಮಕಿಯೂ ನಡೆದಿದೆ. ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಜನರ ಮತದಾರರ ಹಕ್ಕನ್ನು ಉಳಿಸಬೇಕು ಅಂತೇಳಿ. ಯಾರೇ ಆಗಿರಲಿ ಬಡವರು, ಆ ಬಡವರ ಎಲ್ಲ ಮತದಾರರ ಹಕ್ಕು. ಯಾಕೆಂದ್ರೆ ಆ ಇನ್ಯುಮರೇಷನ್ ಫಾರಮ್ನ ಅವ್ರೇನು ಕೊಡ್ತಾರೆ ವಾಪಸ್ಸು ದಾಖಲೆ ಸಮೇತ ಫಿಲ್ ಆಗಿ ಕೊಡಲಿಲ್ಲ ಅಂತಂದ್ರೆ, ಈಗೇನು ಅವರು ಎನ್ಯುಮರೇಷನ್ ಮಾಡಿದೀವಿ ಅಂತ ಮ್ಯಾಪಿಂಗ್ ಮಾಡಿದೀವಿ ಅಂತ ಹೇಳ್ತಾರೆ, ಅದು ಅವ್ರ ದಾಖಲೆ, ಅವ್ರ ವೋಟ್ ದಾಖಲೆ ಅಲ್ಲ. ಸೊ ಯಾರು ಫಾರಮ್ನ ಫಿಲ್ ಅಪ್ ಮಾಡಿ ದಾಖಲೆ ಸಮೇತ ಕೊಡ್ತಾರೆ ಅವ್ರದ್ದು ಮಾತ್ರ ವೋಟ್ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಎಲ್ಲ BLAಗಳಿಗೆಲ್ಲ ನಾವು ಅದನ್ನ ಗ್ಯಾರಂಟಿ ಮಾಡಬೇಕಾಗಿದೆ. ಅದೆಂತೂ ನಿಮ್ಮ ಜಿರಾಮ್ಜಿದು ಒಂದು ನಡೀತು, ಅದೊಂದು ಸ್ವಲ್ಪ ದಿವಸ ಮಾಡ್ಕೊಂಡ್ರು. ಈಗ ಇದಕ್ಕೆ ಹೊರಟವ್ರು ಅಷ್ಟೇ. ಅದರದ್ದು ಏನು ಮಾಡ್ಕೊಂಡ್ರು, ಈಗೆಲ್ಲ ಒಪ್ಪಿಗೆ ಕೊಟ್ಟವ್ರೆ ಅಂತೇಳಿ ಇದೆಲ್ಲ ಪತ್ರಿಕೆ ನೋಡಿದ್ನಪ್ಪ ಇವತ್ತು. ಈ ಹೊಸ ಸ್ಕೀಮ್ಗೆ ಮನ್ರೇಗಾ ತೆಗೆದು ಹೊಸ ಸ್ಕೀಮ್ ತರಲಿಕ್ಕೆ ಒಪ್ಕೊಂಡವ್ರು ಕರ್ನಾಟಕನೂ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರೋದು ನೋಡಿದೆ ಅಷ್ಟೇ ನಾನು ಹೇಳೋದು. ಇವರಿಗೆ ಮಾಡಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇತ್ತು. ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯ